ಅಮ್ಮ ಅಮ್ಮ ಅಂತ ನೋವಲ್ ಕರೆದ್ರು. ಈ ಅಮ್ಮನ ನೆರಳು ಅವನ್ ಮೇಲ್ ಬೀಳ್ವಾತು. ಕಣ್ಸು ಮುಂತೆನೆ ತಾಯಿ ಇದ್ರು. ತಾಯಿ ಪ್ರೀತಿ ಸಿಗ್ಬಾರ್ದು ಇವನ್ಗೆ. ಯಾಕಜ್ಜಿ, ನೀವ್ ಯಾರು ಅತ್ತೆ ಮನ್ಸ್ಗೆ ಸತ್ಯ ತಿಳಿಸೋ ಪ್ರಯತ್ನನೇ ಮಾಡ್ಲಿಲ್ಲ? ನನ್ ಗಂಡ ಅನ್ಭವಿಸ್ತಾ ಇರೋ ಕಷ್ಟಕ್ಕೆ ನಿಮ್ ಯಾರ ಮನ್ಸು ಕರಗ್ಲೇ ಇಲ್ವಾ? ಅಂದ್ರೆ ನಾವ್ ಯಾರು ಪ್ರಯತ್ನ ಮಾಡ್ಲೇ ಇಲ್ಲ ಅಂತನ? ನಿನ್ ಮಾತಿನರ್ಥ ಜಾತಕ ಜ್ಯೋತಿಷ್ಯ ಅನ್ನೋದನ್ನ ಎದೆ ಮೇಲೆ ಇಟ್ಕೊಡಿದ್ಲು ನಿನ್ನತ್ತೆ. ಅದು ನಿಜ ಅನ್ನೋ ಹಾಗೆ ಕೆಲವು ಘಟನೆಗಳು ನಡೀತು. ಆ ಘಟನೆಗಳು ಶಾಂತಿ ಎದೆಯಲ್ಲಿ ಬೆಂಕಿನೇ ಹುಟ್ಟಾಕ್ತು. ಆ ಬೆಂಕಿ ಕಣ್ಣೀರ್ಗೆ ಆರು ಅಂತದಾಗಿರ್ಲಿಲ್ಲ. ಅಜ್ಜಿ, ಅವತ್ತು ಇವ್ರ ಜೊತೆ ಒಂದ್ ಹುಡ್ಗ ಇದ್ನಲ್ಲ, ಅವನ ಹೆಸರು ವೆಂಕಟೇಶ. ಅಜ್ಜಿ, ಒಂದ್ ಕೆಲ್ಸ ಮಾಡೋಣ, ಅವ್ನ ಕರ್ಕೊಂಡೋಗಿ ನಿಜ ಹೇಳ್ತಿದ್ರೆ. ನಮ್ ಮಾತ್ನೇ ಅವಳು ಕೇಳಲಿಲ್ಲ. ಇನ್ನು ಆ ಹುಡ್ಗನ್ ಮಾತ್ನ ಕೇಳ್ತಾಳ? ಚಿಕ್ಕ ಹುಡ್ಗ ಪೊಲೀಸ್ ಸ್ಟೇಷನ್ ಕಳ್ಸಲ್ಲ ಅಂತ ಹೇಳಿದ್ರು. ಅವ್ರಪ್ಪ ಅಮ್ಮ ಅವ್ರ ಕೈ ಕಾಲಿಡ್ದು ಆ ಹುಡ್ಗನ್ನ ರಂಗ ಕೋರ್ಟಿಗೆ ಕರ್ಕೊಂಡೋಗಿ ಸತ್ಯ ಹೇಳಿಸ್ತಾ. ಅದಕ್ಕೆ ಸೂರ್ಯ ಹೊರಗ್ ಬಂದಿದ್ದು. ಆದ್ರೆ ಅಷ್ಟೊತ್ತಾದ್ರೆ ಶಾಂತಿ ಮನ್ಸಲ್ಲಿ ತಾರ ಸಾಯೋದಿಕ್ಕೆ ಸೂರ್ಯನೇ ಕಾರಣ ಅನ್ನೋ ಸುಳ್ಳು ಸತ್ಯ ಆಗಿತ್ತು. ಮನೋಜ ಬಿಟ್ಟಿದ್ ಮೂಸು ಸಸಿ ಶಾಂತಿ ಮನ್ಸಲ್ಲಿ ಹೆಮ್ಮರ ಆಗಿತ್ತು. ಅವತ್ತಿಂದ ಈ ಮಗುನ ಕಾಪಾಡ್ಕೊಂಡ್ರೆ ಸಾಕು ಅಂತ ನಿಮ್ ಮಾವ ನಾನು ಹೋರಾಡ್ಬಿಟ್ವಿ. ಅಜ್ಜಿ, ನನ್ ಗಂಡನ ಕಾಪಾಡ್ಕೊಳ್ಳೋದ್ ಮಾತ್ರ ಅಲ್ಲ, ಮನೋಜ್ ಕಾಪಾಡ್ಕೊ ಬಂದಿರೋ ಅಸತ್ಯನ ಹೊರಗ್ ತೆಗಿತೇನೆ. ಸುಳ್ಳನ್ನ ಸಮಾಧಿ ಮಾಡಿ ಅದೇ ಸಮಾಧಿ ಮೇಲೆ ಸತ್ಯ ಅನ್ನೋ ಹೂವಿನ ಅಲಂಕಾರ ಮಾಡಿ ನನ್ ಗಂಡ ಕಳ್ಕೊಂಡಿರೋ ತಾಯಿ ಪ್ರೀತಿನ ಮತ್ತೆ ಸಿಗೋ ಹಾಗ್ ಮಾಡ್ತೀನಿ. ಅದು ನಿನ್ನ ಕೈಲಿ ಮಾತ್ರ ಸಾಧ್ಯ ಮೀನಾ. ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ ಕಡೆ ತಾಯಿ ನನ್ಗೆ. ಆ ಮಗು ಕಣ್ಣೀರ್ನ, ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಗೋಳ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ ಕಡೆ. ನೋಡು, ಈ ಸಹಾಯ ಬೇಕು ಹೇಳು, ನಾನ್ ಮಾಡ್ತೀನಿ. ನನ್ ಕದ್ದ ಕಳ್ಕೊಂಡಿರೋ ತಾಯಿ ಪ್ರೀತಿನ ನೀನ್ ಸಿಗೋ ಹಾಗ್ ಮಾಡೆ. ನೋಡು, ನನ್ನ ಉಸಿರು ನಿಂತ್ರ ನಿನ್ ಮಗಳ ಹುಟ್ಟಿ ನಿನ್ ಋಣ ತೂತ್ತದೆ. ಆವತ್ತು ನನ್ ಗಂಡ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ತಿದ್ರು. ತಾರ ಮತ್ತೆ ನೀವಿಬ್ರು ಬಾಲಾಟ ಆಡಕ್ಕೆ ಅಂತ ಹೋಗಿದ್ರಿ. ಇಲ್ಲಿಂದ ಓಡ್ ಬಂದು ತಾರ ನೀರಿಗ್ ಬಿದ್ಲು ಅನ್ನೋ ವಿಷಯ ಹೇಳಿದ್ರಿ ಅಲ್ವಾ? ಹೌದು. ಆದ್ರೆ ಪೊಲೀಸವ್ರು ಬಂದ್ ಕೇಳ್ದಾಗ ತಾರನ್ನ ಇವನೇ ತಳ್ಳಿದ್ದು ಅಂತ ಹೇಳಿದ್ರಿ. ಆ ಸುಳ್ಳು ಯಾಕೆ ಹೇಳಿದ್ದು? ಲೇಮಿನಾ, ನನ್ ಟ್ರಿಪ್ ಬಂದಿದೆ, ಡ್ಯೂಟಿಗೆ ಹೋಗ್ಬರ್ತೀನಿ ಕಡೆ. ಆ ಕಾಫಿ ಏನಾದ್ರು ಮಾಡ್ಕೊಡ್ಲಾ? ಇಲ್ಲ ಆ ಕಾಫಿ ಎಲ್ಲ ಏನ್ ಬೇಡ. ಅಂದಂಗೆ ಬಿಡ. ಇವನು ನಮ್ ಸಂತೋಷ ಮತ್ತೆ ಪೂಜನ ಇಬ್ರು ಮನೆ ಊಟಕ್ ಬರಕ್ ಹೇಳ್ತೀನಿ ಕಣೆ. ಏನಾದ್ರೂ ಸ್ಪೆಷಲ್ ಮಾಡ್ಬಿಡು. ಆಯ್ ಸರಿ, ಯಾವಾಗ ಕರೀತೀರಾ? ಯಾಕ್ ಕರಿಬೇಕು? ನಿಮ್ಗೆ ಹೇಳ್ತಾ ಇರೋದು ಯಾಕ್ ಕರಿಬೇಕು ಅಂತ. ಹೊಸ್ತಾ ಮದ್ವೆ ಆಗಿರೋ ಜೋಡಿ ಐತೆ, ಮನೆ ಕರೆದು ಊಟ ಹಾಕೋ ಸಂಪ್ರದಾಯ ಅಲ್ವಾ? ದಿನಕ್ಕೆ 100 ಜನ ಮದ್ವೆ ಆಗ್ತಾರೆ. ಅವ್ರನ್ನೆಲ್ಲ ಕರ್ಕೊಂಬಂದು ಬಾಸುಮತಿ ಬಡಿಸ್ತೀಯನೆ ಸುಮತಿ ನೀನು. ಎಲ್ರೂನು ಯಾಕೆ ಕರೀಲಿ ಐತೆ? ಪರಿಚಯ ಇದಾರೆ ಕರಿತೀವಿ. ಓ, ಪರಿಚಯ ಇದ್ಬಿಟ್ರೆ ಸಾಕಲ್ವಾ? ಅಲ್ಲ, ಅವ್ರೇನ್ ನೆಂಟ್ರ ಇಷ್ಟ ಬಂದಿನ ಬಳಗನ? ಮನುಷ್ಯರು ಪ್ರಾಣಿಗಳಲ್ಲ. ಅಲ್ಲ ಸಕ್ರೆ, ಒಂದು ಪುಣ್ಯದ ಕೆಲ್ಸ ಮಾಡದೇ ಇಲ್ಲ ನೀನು. ಅಲ್ಲ, ಮಾಡೋರ್ಗೂ ಬಿಡಲ್ಲ ನೀನು. ಓ ಕನೇಳ, ಕಂಡ್ಕಂಡವ್ರನ್ನೆಲ್ಲ ಮನೆಗ್ ಕರ್ಕೊಂಬಂದು ಬೆಣ್ಣೆ ತುಪ್ಪ ಕೊಟ್ಟು ಕಳ್ಸಿದ್ರೆ ಪುಣ್ಯ ಒಟ್ಟುಸ್ಕೊಂಬಂದ್ಬಿಡುತ್ತಲ್ವಾ ನನ್ನ? ಲೇ ಸೂರ್ಯ, ಅಮ್ಮ ಏನಾದ್ರು ಬೇಡ ಅಂತ ಅಂದ್ರೆ ಬೇಡ ಅಂತಾನೆ ಅರ್ಥ. ಸುಮ್ನೆ ಯಾಕೋ ಬಲವಂತ ಮಾಡ್ತೀಯಾ? ಇದೆಲ್ಲ ಆಚಾರ ವಿಚಾರ ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ ವಿಷಯ ಇಡ್ಡಿಗ್ರಿ. ಇದಕ್ಕೆಲ್ಲ ನೀನ್ ತಲೆ ಹಾಕೊಂಡ್ ಬರ್ಬೇಡ. ಯಾಕೋ ತಲೆ ಹಾಕ್ಬಾರ್ದು? ಲೇ ಯಜಮಾನ್, ಈ ಮನೆಗೆ ಯಜಮಾನ್. ಏಯ್, ಅದ್ ಯಾವ ಅಂಗನಿಂದ ನೀನ್ ಯಜಮಾನ್ ತರ ಕಾಣಿಸ್ತಾ ಇದೀಯ? ಸ್ವಲ್ಪ ಫುಲ್ಲು ಸೂರ್ಪುತ್ರ. ಕೇವಲ್ವಾ ಮಾತಾಡ್ಬೇಡಿ ಸೂರ್ಯ. ಪೂಜಾ ನನ್ ಫ್ರೆಂಡು, ಅವಳನ್ನ ಕರ್ಸೋದು ನನ್ ಜವಾಬ್ದಾರಿ. ಅತ್ತೆ ಬೇಜಾರಾಗ್ತಾರೆ ಅಂತ ನಾನೇ ಸುಮ್ನೆ ಇದೀನಿ. ನೀವ್ಯಾಕೆ ಅಧಿಕ ಪ್ರಸಂಗ ಮಾಡೋದು? ಇದ್ರಲ್ಲಿ ಯಾವ ಅಧಿಕ ಪ್ರಸಂಗ ಇದೆಮ್ಮ? ಸಂತೋಷು ಇವ್ರಿಗೆ ಪರಿಚಯ, ಪೂಜಾ ನನ್ಗೂ ನಿಮ್ಗೂ ಇಬ್ರಿಗೂ ಗೊತ್ತಿರೋರು. ಹೊಸ್ದಾಗ್ ಮದ್ವೆ ಆಗಿದ್ದಾರೆ, ಮನೆಗ್ ಊಟಕ್ ಬನ್ನಿ ಅಂತ ಕರೆದ್ವಿ. ಅದ್ರಲ್ಲಿ ಏನ್ ತಪ್ಪಿದೆ? ಯಾವ ಅಧಿಕ ಪ್ರಸಂಗ ಇದೆ? ನನ್ನನ್ನ ಕೇಳದೆ ಈ ತೀರ್ಮಾನ ಮಾಡಿದ್ದೆ ಅಧಿಕ ಪ್ರಸಂಗ ಕಡೆ. ಆಯ್ತು, ಇನ್ನ ಕೇಳೇ ಹೇಳ್ತೀವಿ. ಆಯ್ತಾ? ಹೇಳು, ನಾಳೆ ಕರಿಯೋಣ, ಇವತ್ತೇ ಕರಿಯೋಣ? ಯಾವತ್ತೂ ಬೇಡ. ಸಿಕ್ತವ್ರಿಗೆಲ್ಲ ಉಂಡೆ ಬೆಲ್ಲ ಹಂಚಕಲ್ಲ ನಾನ್ ಮನೆ ಮಾಡಿರೋದು. ಏನ್ ಸಕ್ರೆ ನೀನು? ಬಾಯ್ ಬಿಟ್ರೆ ಸಾಕು ಮನೆ 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 ಅನ್ಕೊಂಡು. ಆಹಾಹಾ, ಸೂರ, ನಿನಗೂ ನಿನ್ ಹೆಂಡತಿ ಕೈಲು ಒಂದ್ ರೂಮ್ ಕಟ್ಸಕ್ಕಾಗಿಲ್ಲ. ನಾನ್ ಕಟ್ಸಿರೋ ಮನೆ ಬಗ್ಗೆ ಚೀಪಾಗಿ ಮಾತಾಡ್ಬಿಡ್ತೀಯ ಅಲ್ವಾ? ಸಣ್ಣ ಕರೆಕ್ಷನ್ ರಾ, ಕಟ್ಸಿದ್ದು ನಮ್ಮ ಅಪ್ಪನು, ನೀನ್ ತಂದಿದ್ದು ಒಂದೇ ಒಂದು ರೂಮು. ಸೂರ್ಯ, ಅಮ್ಮನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ಅಷ್ಟು ಆಸೆ ಇದ್ರೆ ಕರ್ಕೊಂಡೋಗಿ ಯಾವ್ದಾದ್ರು ಹೋಟ್ಲಲ್ಲಿ ಊಟ ಕೊಡ್ಸು. ಅಯ್ಯೋ, ಅವ್ರ ಇನ್ನಿಗ್ ಬಂದ್ರೆ ನನ್ ಕಂಟ್ರೋಲ್ ಅಲ್ಲಾದ್ರೂ ಇರ್ತಾರೆ. ಅಲ್ಲಿಲ್ಲಾದ್ರೂ ಕರ್ಕೊಂಡೋಗಿ ಅವ್ರ ಬಾಯಿ ಬಿಡ್ಸಿದ್ರೆ ನನ್ ಏನ್ ಮಾಡ್ಲಿ ಭಗವಂತ? ಆಫ್ತಾ, ಹೆಂಗೆ ರೋಹಿಣಿ, ಹೆಂಗಿದೆ ಐಡಿಯಾ? ಇಲ್ಲ ಮನೋಜ್, ಅವ್ರು ಮನೆಗ್ ಬರೋದೇ ನ್ಯಾಯ. ಆದ್ರೆ ಇಷ್ಟು ಬೇಗ ಯಾಕೆ? ಅವ್ರಿನ್ನೂ ಮೊನ್ನೆ ಮದ್ವೆ ಆಗಿರೋದು. ಒಂದ್ 4 ದಿನ ಖುಷಿಯಾಗಿರ್ಲಿ, ಆಮೇಲೆ ಕರಿಯೋಣ. ನಾವೇನ್ ಇಲ್ಲಿ ಸಂಕಟ ಪಡಿ ಬನ್ನಿ ಅಂತ ಕರಿತದೀವ ಪುಡ್ರು. ಸಂತೋಷ ಊಟ ಮಾಡ್ಬಾರೋ ಸಂತೋಷ ಅಂತಾನೆ ಕರೀತಾರದು. ಅದನ್ನೆಲ್ಲ ನಿಮ್ ಮನೇಲಿ ಮಾಡ್ಕೊಳ್ಳಿ. ನಾನು ಮನೆಗೆ ಯಾವನು ಬರ್ಬೇಕಾಗಿಲ್ಲ. ಸರಿ ಬಿಡಿಯತ್ತೆ. ಸರಿ, ನಿಮ್ ಅಣ್ಣ ಹೇಳ್ದಂಗೆ ಅವ್ರನ್ನ ಇವತ್ತೇ ಹೋಟ್ಲು ಕರ್ಕೊಂಡ್ ಹೋಗೋಣ.
ಆಯ್ತು ಬಿಡು. ಇಲ್ಲ ನಮ್ಮ ಮೈಕಮ್ಮನ ಹೋಟ್ಲಿಗೆ ಕರ್ಕೊಂಡು ಹೋಗೋಣ. ಮನೆಯವ್ರದೇ ಹೋಟ್ಲು, ಮನೆ ಊಟ ಅಂತಾನೆ ಕೊಡಿಸ್ಬಿಡೋಣ. ಪುಣ್ಯ ಎಲ್ಲ ನಮ್ ಪಾಪುಗೆ ಸಿಗ್ಲಿ ಬಿಡೆ. ಸಿಗ್ಲಿ ಯಾವನ್ ಬೇಡ ಅಂತಾನೆ, ಆದ್ರೆ ನನ್ನ ಮನೆಗ್ ಮಾತಾ ಯಾವನು ಬರದ್ ಬೇಡ. ಆಯ್ತು ಬಿಡ್ತಾಯಿ, ಯಾಕೆ ಬುಸ್ಬಿಡ್ತೀಯ ಅವಳ ನಾಗರಾವ್ ತರ ಬಂದ್ಬಿಡ್ತಾವೆ. ಮೀನಾ ಹೋಗಮ್ಮ, ಅದೇನ್ ಕೆಲ್ಸ ಇದೆ ಮುಗ್ಸು. ನಾನು ಹೋಗಿ ಸಂತೋಷಂಗೆ ಹೇಳ್ತೀನಿ ಈ ಮೈಕಮ್ಮನ ಹೋಟ್ಲಿಗೆ ಬರೋದಕ್ಕೆ, ಆಯ್ತಾ? ಸರಿ ಬರ್ತೀನಿ. ಮನೋಜ, ನನ್ ರಾಜ ಕಣೋ ನೀನು. ನನ್ ಸಪೋರ್ಟ್ಗೆ ಯಾವಾಗ್ಲೂ ಬರ್ತೀಯ ನೀನು. ಮತ್ತೆ 5 ಡಿಗ್ರಿ ಮನೋಜ ಇಲ್ಲಿ. ಅನ್ಯಾಯಕ್ಕೆ ತಲೆಮಾರಿ ನಂದಲ್ಲ. ಪೂಜಾ ಇವ್ರಿಗೆ ಪರಿಚಯ ಆಗಿದೆ ನನ್ನಿಂದ. ನನಗಿಲ್ದಿರೋ ಅಕ್ರೆ ಇವ್ರಿಗೇನಂತ ಕೃತಿ ಊಟ ಕೊಡಿಸ್ತಾರಂತೆ. ಪೂಜಾ ಇಷ್ಟಪಟ್ಟಿರೋ ಹುಡ್ಗನ್ ಮದ್ವೆ ಆಗಿರೋ ಖುಷಿ ಬೇರೆ ಇದ್ದಾಳೆ. ಇದು ನೀನಾದ್ರೂ ಕೇಳಿ ಅವಳ ನನ್ ಬಗ್ಗೆ ಬಾಯ್ ಬಿಟ್ಬಿಟ್ರೆ ನೋ ಕೇಳ ಎಂದಿದ್ಯಾ? ಇಲ್ಲೇ ಮನೆ. ಸರಿ, ನಾನು ಹೇಳಿದನ ಕೇಳು. ನಿಮ್ಮನ್ನ ಊಟಕ್ಕೆ ಪರ್ವಾಗಿಲ್ಲ ಕಡೆ, ಹೊಲ್ದಾಗ ಮದ್ವೆ ಆಗಿದೆ ಅಂತ ನಮ್ಮನ್ನ ಊಟ ಕರಿಬೇಕು ಅನ್ಕೊಂಡಿದ್ಯಾ? ಆದ್ರೂ ಇದಕ್ಕೆಲ್ಲ ನಿಮ್ ಮತ್ತೆ ಹೋಗ್ತಾರಾ? ನಾನ್ ಹೇಳದನ್ ಮೊದ್ಲು ಕೇಳೆ. ಆ ಸೂರ್ಯ ಮೀನಾ ನಿಮ್ಮನ್ನ ಊಟ ಕರಿಬೇಕು ಅಂತಿದಾರೆ. ಓ ಅವರಾ? ಅದೇ ಅನ್ಕೊಂಡೆ. ನೀನ್ ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ವಲ್ಲ. ಇಂಥ ಒಳ್ಳೆ ಅಭ್ಯಾಸ ಎಲ್ಲ ಅವ್ರಿಗೆ ತಾನೇ ಇರೋದು. ಹೌದು. ಊಟಕ್ಕೆ ಇಲ್ಲಿ ನಿಮ್ಮನೆ ಕರೀತಾರಾ? ಇಲ್ಲಿ ಕರಿಬೇಕು ಅಂತ ಅನ್ಕೊಂಡ್ರು, ಆದ್ರೆ ನಮ್ಮತ್ತೆ ಒಪ್ಲಿಲ್ಲ. ಶ್ರುತಿ ಹೋಟ್ಲಲ್ಲಿ ಕೊಡಿಸ್ಬೋದು. ಇದನ್ನ ಅವರೇ ಫೋನ್ ಮಾಡಿ ಹೇಳ್ತಿದ್ರಪ್ಪ. ನೀನೇನಕ್ ಫೋನ್ ಮಾಡ್ದೆ? ಊಟ ಕೊಡಿಸ್ತಿದಾರೆ ಅನ್ನೋ ಖುಷಿಲಿ ನನ್ನ ಬಗ್ಗೆ ಬಾಯ್ ಬಂದಂಗೆಲ್ಲ ಹೇಳ್ಬಿಡ್ಬೇಡ. ಲೇ, ಇಷ್ಟ್ ದಿನ ಎಲ್ಲೇ ನಾನ್ ನಿನ್ ಬಗ್ಗೆ ಬಾಯಿಗ್ ಬಂದಂಗ್ ಮಾತಾಡಿದೀನಿ? ನೀ ತಪ್ಪು ಮಾಡ್ತಾ ಇದ್ರು ಬಾಯಿ ಮುಚ್ಕೊಂಡಿದೀನಲ್ಲ. ಇವಾಗ ಹಾಗಲ್ವಲ್ಲ, ಅವ್ರ ಕಡೆ ನಿನಗೆ ಒಲವು ಜಾಸ್ತಿ ಆಗಿದೆ ಇವಾಗ. ಅಮೀನಾ ಸುಮ್ನೆ ಇರಲ್ಲ, ಏನೋ ಒಂದ್ ಮಾತಾಡ್ತಾನೆ ಇರ್ತಾರೆ. ನೀನು ಕಂಟ್ರೋಲ್ ಅಲ್ಲಿರು. ಲೇ, ಅವ್ರಿಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಬರೀ ನಿನ್ ಬಗ್ಗೆನೇ ಮಾತಾಡ್ತಾ ಇರಕ್ಕೆ. ಆ ಮೀನನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಇನ್ನೊಬ್ರ ಜೀವನ ಹೇಗ್ ಹಾಳು ಮಾಡ್ಬೇಕು ಅನ್ನೋ ಯೋಚನೆಲ್ಲೇ ಇರ್ತಾಳೆ. ಅವಳೇನೇ ಕೇಳಿದ್ರು ನನ್ ಬಗ್ಗೆ ಏನು ಹೇಳ್ಬೇಡ. ಸ್ವಲ್ಪ ಕಾನ್ಶಿಯಸ್ ಆಗಿರು. ಹೇಗೆ ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ಮನ್ಸಲ್ಲೇ ಹೇಳ್ಕೊಂಡಂಗೆ ರೋಹಿಣಿ ವಿಷಯ ಮಾತಾಡ್ಬಾರ್ದು ಅಂತ ಮನ್ಸಲ್ಲೇ ಹೇಳ್ಕೊಳ್ತಾ ಇರ್ಬೇಕಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಮತ್ತಿನ್ನೇನೆ, ಅವ್ರು ನಮ್ಮನ್ನ ಊಟಕ್ಕೆ ಕರಿತಾ ಇದಾರೆ. ಒಂದ್ ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಖುಷಿಯಾಗಿ ಇದ್ಬಿಟ್ಟು ಬರ್ತೀವಿ. ಅಲ್ಲೂ ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಇರ್ಬೇಕಾ? ನೋಡೆ, ನಾನಂತೂ ಫುಲ್ ಆಗಿ ಎಂಜಾಯ್ ಮಾಡ್ತೀನಿ. ನೀನ್ ಹೇಳ್ದಂಗೆಲ್ಲ ಕಾನ್ಶಿಯಸ್ ಆಗಿಲ್ಲ ಇರಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಇರ್ಬೇಕು ಅನ್ನೋ ಅವಶ್ಯಕತೆನೂ ನನಗಿಲ್ಲ. ಬಾಯ್. ಬಾ ಕ್ರಿಶ್, ಎಲ್ಲ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ಯಾ. ಈ ಸ್ಕೂಲಲ್ಲಿ ನೀನೇ ಫಸ್ಟ್ ರ್ಯಾಂಕ್ ಬರ್ತೀಯ ನೋಡು. ನಾನ್ ಫಸ್ಟ್ ಬರಲ್ಲ. ಯಾಕೋ ಹಾಗೆಲ್ಲ ಆಗಲ್ಲ ಅಂತ ಅನ್ಕೊಂಬಾರ್ದು ಪುಟ. ನಿಂಗ್ ಬಗ್ಗೆ ನನಗ್ ಗೊತ್ತು. ಯಾವ ಕ್ವೆಶ್ಚನ್ ಕೊಟ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀಯ. ಅಪ್ಪ ಪ್ರಶ್ನೆ ಏನು ಹತ್ರ ಬರೀರಿ? ಅದೆಲ್ಲ ಟೆಸ್ಟ್ ಅಲ್ಲಿ ಬರಲ್ಲ ಪುಟ. ನಾಳೆ ಟೆಸ್ಟ್ ಅಪ್ಪನ ಬಗ್ಗೆ ಪ್ರಬಂಧ ಬರಿಬೇಕು ಅಂತ ಹೇಳಿದ್ದಾರೆ. ಹಂಗೆ ತಂದೆ ಪ್ರೀತಿ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅಲ್ವಾ ರೋಹಿಣಿ? ಹೇಳಮ್ಮ, ಅಪ್ಪ ಅಂದ್ರೇನು? ಅವ್ರು ಹೇಗಿರ್ತಾರೆ? ನನಗೆ ಯಾವುದು ಗೊತ್ತಿಲ್ಲ. ನಾನೀಗ ಬರೀನಿ. ಅಪ್ಪ ಸತ್ತು ಹೋಗಿದ್ದಾರೆ. ಸತ್ತಿರೋ ಅಪ್ಪನ ಬಗ್ಗೆ ಅಮ್ಮ ಏನು ಹೇಳಿಲ್ಲ, ಹೇಳೋದು ಇಲ್ಲ ಅಂತ ಹೇಳ್ಬಿಡು. ಅವ್ನ ಚಿಕ್ಕುಡ್ದು ಕಣೆ, ಅವ್ನ್ಗ್ ಅದೆಲ್ಲ ಕೇಳ್ತಿದ್ಯಾ? ಅವ್ನ್ಗೇನು ಅರ್ಥ ಆಗಲ್ಲ. ಅವ್ನ್ ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಇನ್ನೇನ್ ಹೇಳಿ? ಅಮ್ಮ, ನಮ್ಮ ಅಪ್ಪನ ಹೆಸರು ಮನೋಜ್ ಅಂತ ಬರೀಲ್ಲ. ಅವ್ನ್ ಮನ್ಸಲ್ಲಿ ಆಸೆ ಇದೆ ಕಣೆ. ಅವ್ನ್ಗೆಲ್ಲ ಅರ್ಥ ಆಗ್ತಿದೆ, ಅದಕ್ಕೆ ಅವನಿಗೆ ಮಾತಾಡ್ತಾ ಇರೋದು. ಕ್ರಿಶ್ ತುಂಬಾ ಒಳ್ಳೆ ಹುಡ್ಗ. ಅವರು ಇವನನ್ನ ಖಂಡಿತ ಆಕ್ಸೆಪ್ಟ್ ಮಾಡ್ತಾರೆ. ಯಾಕಮ್ಮ ಒಂಥರ ಇದ್ಯಾ? ಏನಿಲ್ಲ ಅಮ್ಮ, ಕ್ರಿಶು ಎಲ್ಲಾ ಪ್ರಶ್ನೆಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದ. ಅದ್ರ ಬಗ್ಗೆ ಮಾತಾಡ್ತಿದ್. ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನಮ್ಮ? ಮುಂದಿನ ವಾರ ನಿಮ್ಮ ಅಪ್ಪನ್ ಕಾರ್ಯ ಮಾಡ್ಬೇಕು. ಅದು ಅವ್ರ ಹುಟ್ಟೂರಲ್ಲೇ ಮಾಡ್ತಿದ್ವಿ. ಅದ್ ನಿನ್ಗೂ ಗೊತ್ತು. ಈ ಸರಿ ನೀನು ಬರ್ಲೇಬೇಕು. ಇಲ್ಲಮ್ಮ, ಈ ಸತಿ ಕಷ್ಟ ಆಗುತ್ತೆ. ಹಾಗೇಳಿದ್ರೆ ಹೇಗೆ? ಗಂಧ ತಿಕ್ಕಿಲ್ದಿರೋ ಮನೆ ಅದು. ಮಗ ಮಗಳು ಎಲ್ಲ ನೀನೇ. ಮುಂದೆ ನಿಂತು ಎಲ್ಲ ನೀನೇ ಮಾಡ್ಬೇಕು. ಇದು ವರ್ಷಕ್ಕೊಂದ್ಸರಿ ಬರೋ ಕಾರ್ಯ. ಅದನ್ನ ಬಿಡ್ದೆ ಮಾಡ್ಬೇಕಮ್ಮ. ಅವ್ರಿದ್ದಾಗ ನನ್ಗೆ ನಿಂಗೆ ಅಂತ ಏನೂ ಮಾಡಿಲ್ಲ. ಎಲ್ಲಾ ಕಡೆ ಸಾಲ ಮಾಡಿ ಅದನ್ನ ನಮ್ ತಲೆ ಮೇಲೆ ಹಾಕೋದ್ರು. ಸಾಲದಕ್ಕೆ ನನ್ ಜೀವನನ ಬೆಂಕಿಗೆ ಹಾಕೋದ್ರು. ಅದೆಲ್ಲ ಮಾಡಿದ ಅವ್ನ್ ಶೋಕಿಗೆ. ಅದನ್ನೆಲ್ಲ ನಿನ್ಸ್ಕೊಂಡ್ರೆ ಆ ಯಪ್ಪಂಗೋಸ್ಕರ ನಾನ್ ಯಾಕೆ ಕಷ್ಟ ಪಡ್ಬೇಕು ಅಂತ ಅನ್ಸತ್ತೆ. ಹಾಗಂತ ನಮ್ ಕರ್ತವ್ಯನ ನಾವ್ ಮಾಡದೇ ಇರ್ಬಾರ್ದಮ್ಮ. ತೀರ್ಕೊಂಡವ್ರಿಗೆ ಎಲ್ಲ ವಿಧಿವಿಧಾನಗಳನ್ನ ಸರಿಯಾಗಿ ಮಾಡಿದ್ರೇನೆ ನಮ್ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ನೀನ್ ಖಂಡಿತ ಬರ್ಬೇಕು. ಕಡೆ ಪಕ್ಷ ಕ್ರಿಶ್ ಭವಿಷ್ಯಕ್ಕಾದ್ರು. ಈ ಸತಿ ನಾವೆಲ್ಲ ಲಕ್ಕಿ ಅಜ್ಜಿ ಊರ್ಗ್ ಹೋಗ್ಬೇಕು ಅಂತ ಮನೇಲಿ ತೀರ್ಮಾನ ಆಗಿದೆ. ಇನ್ನೂ ಒಳ್ಳೇದೇ ಆಯ್ತಲ್ಲ. ಆ ಊರ್ ಪಕ್ಕದ ತಾನೇ ನಮ್ಮೂರು. ಅದೇ ಊರಲ್ಲಿ ಆಗಿದ್ದಿದ್ರೆ ಪರವಾಗಿರ್ಲಿಲ್ಲ ಅಮ್ಮ. ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಈಗ ಊರ್ ದಾಟಿ ನಾನ್ ಬೇರೆ ಊರ್ಗ್ ಹೋದ್ರೆ 1000 ಪ್ರಶ್ನೆಗಳನ್ನ ಕೇಳ್ತಾರೆ. ಕಷ್ಟನೇ, ಆದ್ರೆ ನಿನ್ಗೆ ಯಾವ್ದು ಅಸಾಧ್ಯ ಅಲ್ವಲ್ಲ. ಕ್ರಿಶ್ ಈಗ ಚಿಕ್ಕ ಹುಡ್ಗ ಅಲ್ಲ. ಅವನ್ಗೂ ಈಗೆಲ್ಲ ಅರ್ಥ ಆಗ್ತಿದೆ. ಅಮ್ಮ ನನ್ ಜೊತೆಗಿರ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ಇವನ್ಗೋಸ್ಕರ ಆದ್ರೂ
ನೀನ್ ಬರೋದಕ್ ಟ್ರೈ ಮಾಡು. ನಿನ್ ತಂದೆ ಕಾರ್ಯನೂ ನೆರವೇರುತ್ತೆ, ಇವನ ಆಸೆನೂ ಈಡೇರುತ್ತೆ. ನೋಡಿದ್ಯಾ ಸುಮಾ, ನನ್ ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ನಮ್ ತಾಯಿ ಹೇಗ್ ಹಠ ಮಾಡ್ತಿದಾರೆ ಅಂತ. ಇದು ಮುಖ್ಯವಾದ ವಿಷಯ ಅಲ್ವೇನೆ, ಅದಕ್ಕೆ ಆಂಟಿ ಅಷ್ಟೊಂದು ಫೋರ್ಸ್ ಮಾಡ್ತಾ ಇರೋದು. ಅಮ್ಮ ಪ್ಲೀಸ್ ಅಮ್ಮ ನನ್ ಜೊತೆ ಇರ್ಬೇಕು ಪ್ಲೀಸ್. ಬರ್ತೀನಿ. ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡು ರೋಹಿಣಿ, ಅವ್ನ್ ನನ್ ಸರಿ ಹೋಗುತ್ತೆ. ನಾನ್ ಆಯ್ಕೆ ಮಾಡ್ಕೊಂಡಿರೋ ಜೀವನ ನನಗದಕ್ ಬಿಡ್ತಾ ಇಲ್ಲ ಕಡೆ. ಇದಕ್ಕೆಲ್ಲ ಕೊನೆ ಯಾವಾಗ ನನಗ್ ಗೊತ್ತಿಲ್ಲ. ಸುಮಾ, ನೀನು ನಮ್ ಜೊತೆ ಊರಿಗ್ ಬರ್ತೀಯಾ? ನಾನ್ ನಿನ್ನ ಅದನ್ನ ಕೇಳ್ಬೇಕು ಅನ್ಕೊಂಡೆ. ನನ್ನ ಹಸ್ಬೆಂಡ್ ಆಫೀಸ್ ವರ್ಕ್ ಮೇಲೆ ಊರಿಗೆ ಹೋಗ್ತಾ ಇದಾರೆ, ನನ್ಗೂ ಮನೇಲಿ ಒಬ್ಬರೇ ಇರೋಕೆ ಬೋರು. ಸರಿ, ಹಾಗಾದ್ರೆ ನೀನ್ ಅಮ್ಮನ್ ಜೊತೆ ಊರಿಗ್ ಬಾ. ಸರಿ ಬರ್ತೀನಿ. ಮಿಸ್ ಮಾಡ್ದೆ ನಿನ್ ತಂದೆ ಕಾರ್ಯಕ್ ಬಾ. ಹಾಗೆ ಕೃಷ್ಣತೆ ಸ್ವಲ್ಪ ಹೊತ್ತಿದ್ದು ಹೋಗು. ಮನೆಯವ್ರಿಗೆಲ್ಲ ಏನಾದ್ರೂ ಹೇಳ್ಬಿಟ್ ಬರ್ಬೇಕು. ಹೇಗಾದ್ರೂ ಮ್ಯಾನೇಜ್ ಮಾಡ್ಬಿಟ್ ಬರ್ತೀನಿ. ಹಾ ರೋಹಿಣಿ, ನಿನ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕು. ಏನಮ್ಮ ಅದು? ಓಕೆ, ಸಾಕಲ್ವಾ? ಸಾಕಿ ಸದ್ಯ. ಆಮೇಲೆ ಅದ್ರ ಜೊತೆಗೆ ಇಷ್ಟೆಲ್ಲ ತಿಂದು ಹೆಂಗಣ ಜೀವನ ಮಾಡ್ಕೊಳ್ಳೋದು ಸಿಸ್ಟರ್, ಸದ್ಯಕ್ಕೆ ಸಾಕು ಬಿಡು. ಹ್ಞೂ ಸಾಕು, ತೊಗೊಂಬರ ಅಷ್ಟು ತಿಂದಿ ಬಷ್ಟು. ಸರಿ. ಮತ್ತೆ ಮೈಕಮ್ಮ, ಇನ್ನೊಂದು ವಿಷಯ, ಈ ಹೋಟ್ಲಲ್ಲಿ ತಿಂದ್ರೆ ಗ್ಯಾಸ್ ಪ್ರಾಬ್ಲಮ್ ಅಂತಾರೆ, ಆದ್ರೆ ಈ ನಡುವೆ ಹೋಟ್ಲಿಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿನಗೇನಂತ ಪ್ರಾಬ್ಲಮ್ ಆಗಿಲ್ಲನಮ್ಮ? ಬೈ ಗಾಡ್ಸ್ ಗ್ರೇಸ್ ಸದ್ಯಕ್ಕೆ ಅಂತದ್ ಏನೂ ಇಲ್ಲ ಸೂರ್ಯ ಅವ್ರೆ. ಆ ಗಾಡ್ಸ್ ಗ್ರೇಸ್ ನಿನ್ಮೇಲೆ ಯಾವಾಗ್ಲೂ ಹಂಗೆ ಇರ್ಲಿ. ಶ್ರುತಿ, ನೀನು ನನ್ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ? ಅಯ್ಯೋ ಮೀನಾವರಿ, ನಂಗೆ ಈ ಫುಡ್ ಐಟಮ್ಸ್ ಟೇಸ್ಟ್ ನೋಡೋದ್ರಲ್ಲೇನೆ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ನನಗೆ ಹೆಚ್ಚಿಗೆ ತಿನ್ನಕ್ ಆಗಲ್ಲ. ನೀವ್ ಹೇರೋ ಐಟಮ್ಸ್ ಎಲ್ಲ ತರ್ಸ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಓಕೆ? ಪಾಪ, ನಮ್ಮಿಂದ ನಿಮಗ್ ತೊಂದ್ರೆ ಆಯ್ತೇನೋ. ಅಯ್ಯೋ, ಇದ್ರ ತೊಂದ್ರೆ ಏನಿದೆಯವ ಪೂಜವ್ವ? ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಿಮ್ಗೊಂದೆಲ್ಲ ಮನೆಗ್ ಕರ್ಸಿ ಊಟ ಹಾಕಿಸ್ಬೇಕು, ಹೊಸ್ದಂಗ್ ಮದ್ವೆ ಆಗಿದ್ದೀರಾ. ಆದ್ರೆ ಮನೆಯವ್ರು ಹೋಟ್ಲು ಕರ್ಸ್ಬಿಟ್ಟು ಊಟ ಹಾಕ್ಸ್ತಾ ಇದೀವಿ. ನೀವೇನು ಈಗಾದ್ರೂ ಇಟ್ಕೊಬಿಡಿ ಆಟಯ್ಯ. ಏನೋ ಅಂದಾಗ ಅಣ್ಣ, ನಮ್ಗೆ ಗೊತ್ತಿರೋದು ಊರಿಂದ ಬಂದಿದ್ದಾರೆ. 3 ದಿನ ಇಲ್ಲೇ ಇರ್ತಾರಂತೆ. ಓಡಾಡಕ್ಕೆ ಸಿಟಿ ಗೊತ್ತಿರೋ ಡ್ರೈವರ್ ಇದ್ರೆ ಹೇಳಿ ಅಂತಂದ್ರು. ನಾ ಡ್ರೈವರ್ ಮಾತ್ರ ಅಲ್ಲ, ನನ್ ಸ್ವಂತ ಅಣ್ಣನ್ ತರ ಅಂತ ನಿಮ್ಮ ಹೆಸರು ಹೇಳಿದೀನಿ. ನೀವ್ ಹೋಗ್ಬೋದಣ್ಣ? ಹೋಗ್ಬೋದೇನಾ? ಹೋಗ್ಬೋದಾದ್ರೆ ಏನ್ ಬರುವೆ ಅರ್ಥ? ನಾವಿರೋದು ಅದಕ್ಕೆ ಅಲ್ವೇ, ಮರೋಪಕಾರಂ ಇದಂ ಶರೀರಂ ಅದಂ ನನ್ ಕಾರಂ. ಇಡಿ 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 ಎಲ್ಲನು. ಲೇ ಸಂತೋಷ, ಸೀಟಲ್ಲಿ ಯಾಕೆ ಕೂತ್ರೆ ನಮಗೇನು, ನೋಟ್ ಕೊಟ್ರೆ ನಮಗ್ ಟ್ಯಾಕ್ ಅದ್ರ ಜವಾಬ್ದಾರಿ ನನ್ ಬಿಡೋಣ. ಪೂಜಮ್ಮ, ಎಲ್ಲ ನಿಧಾನಕ್ಕೆ ವಾಮ್ಕೋಬೇಕು. ಐಟಮ್ ಗೊತ್ತಾ ಇರುತ್ತೆ ಹಾಗೆ ವಾಮ್ಕೋತಾ ಇರ್ಬೇಕು. ಥ್ಯಾಂಕ್ ಯು ಮೀನಾ ಅವ್ರೆ, ಥ್ಯಾಂಕ್ ಯು ಸೂರ್ಯ ಅವ್ರೆ. ನೋಡಿ, ರೋಹಿಣಿ ನನ್ ಬೆಸ್ಟ್ ಫ್ರೆಂಡ್. ಅವಳಗ ಅನಿಸ್ಲಿಲ್ಲ ಈ ಪಾರ್ಟಿ ಕೊಡಿಸ್ಬೇಕು ಅಂತ. ಅದಕ್ಕೇನು ಅನ್ಸಲ್ಲ. ಸುಮ್ನೆ ಇಡ್ರಿ. ಯಾಕೆ? ಸಮಯ ಸಂದರ್ಭ ಅನ್ನೋದಿರುತ್ತೆ ಅಲ್ಲ, ಇನ್ನೊಬ್ರು ಹೀಗೆ ಅನ್ನೋ ಹಾಗೆ ಯಾವತ್ತೂ ಮಾತಾಡ್ಬಾರ್ದು. ಅವ್ರು ಹೇಗೆ ಅನ್ನೋದು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ. ಬಿಡವ. ಅನ್ನಂಗೆ ಪೂಜಾ ಅವ್ರೆ, ರೋಹಿಣಿ ಅವ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳ ಕೇಳ್ತೀನಿ, ಸೋಲ್ತೀರಿ? ಇಲ್ಲಿ ಕರ್ಸಿರೋದು ಅದಕ್ಕ, ಸುಮ್ನೆ ಊಟ ಮಾಡೋದಕ್ ಬಿಡಿ ಅವ್ರನ್ನ. ಯಾಕೆ ಪೂಜಾ, ಅವ್ರ ಹೆಸರು ಹೇಳ್ತಿದಂಗೆ ಡಲ್ಲ ಹೋದೆ ನೀನು? ಇಲ್ಲ, ಆತರ ಏನು ಇಲ್ಲ ಸಂತೋಷ್. ಬಾಸೋ, ನನಗೂ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಬಿಡಿ. ನಾನು ಪೂಜಾ ಮದುವೆ ಆಗೋಕ್ಕೂ ಮುಂಚೆ ಹಾಗಾಗ ನನ್ನ ಹತ್ರ ದುಡ್ಡು ಕೇಳ್ತಿದ್ರು. ಬಿಡ, ದುಡ್ಡು ಕೇಳಿಸಿದ್ರ? ಅಂದ್ರೆ ಅದು ಅವ್ಳಿಗೆ ಏನ್ ಅವಶ್ಯಕತೆ ಇತ್ತು ಏನೋ, ನನಗೆ ಹೇಳಿನ ತಗೊಂಡಿದ್ನು. ಈಗ ಅದೇನೋ ಬಿಡಿ. ಹೌದಾ? ಅದನ್ನೇ ನಾನು ಹೇಳ್ತಾ ಇರೋದು, ಊಟ ಪೂರ್ಸಿ ಇಂಥ ಪ್ರಶ್ನೆ ಎಲ್ಲ ಕೇಳೋದ್ ಬೇಡ ಅಂತ. ಸರಿ ಆಯ್ತು ಬಿಡವ, ವಿಚಾರಿಸ್ಕೊತೀನಿ. ಅಂದಂಗೆ ಅಪ್ನೆ, ಯಾವಾಗ ಹೋಗ್ಬೇಕು ನಿನ್ನ ಸಂಬಂಧಿಕರ ಮನೆಗೆ? ಊಟ ಮುಗಿಸ್ಕೊಂಡು ಮಾಡ್ಕೊಡೋಣ. ಹೌದಾ? ಇವಾಗಲ್ಲ? ಹೋಗು. ಗೊತ್ತಿಲ್ಲವಾ? ಇಲ್ಲರಿ, ನಮ್ ಒಂದ್ ಕಡೆ ಹೂ ಕೂಡ ಆರ್ಡರ್ ಇದೆ, ನನ್ ಹೋಗ್ಬೇಕು. ಹೌದಾ? ಸರಿನಮ್ಮ, ಆಯ್ತು. ಹುಷಾರಾಗಿ ಹೋಗು ಆಯ್ತಾ. ನಾನು ಇವ್ರ ಜೊತೆ ಹೋಗ್ಬಿಟ್ಟು ಅವ್ರ ನೋಡ್ಕೊಂಡ್ ಬರ್ತೀನಿ. ಪ್ರೇಶ್, ನೀನ್ ಒಳಗಡೆ ಹೋಗಿ ಆಟ ಆಡ್ಕೋ. ಅಲ್ಲೆಲ್ಲೂ ಹೋಗಲ್ಲ, ನೀನ್ ಒಳಗೋಗಿ ಆಟ ಆಡ್ಕೋಕಂದ. ಹೋಗಮ್ಮ. ಈಜಿಳಮ್ಮ, ಈಗ ನಾನು ಹೇಳೋ ವಿಷಯ ಕೇಳಿ ಕೋಪ ಮಾಡ್ಕೋಬಾರ್ದು. ಮೊದ್ಲು ವಿಷಯ ಏನು ಅಂತ ಹೇಳಮ್ಮ. ಅದು ಕೃಷ್ ತಂದೆ. ವಿಷಯ ಯಾಕೆ ಮಾತಾಡ್ತಿದ್ಯಾ? ನನ್ ಜೀವನ ಹಾಳ್ ಮಾಡಿ ಕೃಷ್ಣ ನನ್ ಕೈಗೆ ಇಟ್ಬಿಟ್ಟು ಹೋಗಿದ್ದಾಯ್ತಲ್ಲ. ಅವ್ರ ಅಣ್ಣ ಫೋನ್ ಮಾಡಿದ್ರು. ಯಾರು? ರಮೇಶ ಕಾಣೆ. ಈಗ ಅವ್ರ ಹೆಂಡತಿ ಬೆಂಗಳೂರಿಗೆ ಬಂದಿದಾರಂತೆ. ಅದಕ್ಕೆ ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದಾರೆ ಕಣೆ. ಅವ್ರು ಯಾಕೆ ನನ್ನ ನೋಡ್ಬೇಕು? ಅವ್ರ ಸಂಬಂಧ ಬೇಡ ಅಂತ ತಾನೇ ಎಲ್ಲದನ್ನು ಬಿಟ್ಟು ಬಂದಿದ್ದು. ನಿನ್ ಜೊತೆ ಮಾತಾಡ್ಬೇಕು, ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಿದಾರೆ ಕಣೆ. ಅವ್ರು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ನನಗ ಅವ್ರು ಅನ್ಯಾಯ ಮಾಡಿದಲ್ಲ. ನೀನು ಬೇಡ ಅಂತ ಹೇಳಿದ್ರು ಇಷ್ಟ ಇರೋ ಮದುವೆ ಮಾಡ್ಸಿದ್ದು ನೀನು. ಪಾಪ ಇನ್ನು ನನ್ನ ಕಾಡ್ತಾನೆ ಇದೆ. ಅಮ್ಮ ತಾಯಿ, ನಾನ್ ಮಾಡಿದ ತಪ್ಪಿಗೆ ದಿನಕ್ಕೆ 2 ಕೋಟಿ ಸಲ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಈಗ ಅವರು ಕೂಡ ಅವ್ರು ಮಾಡಿದ ತಪ್ಪನ್ನ ತಿಳ್ಕೊಂಡು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ನಿ? ಇಷ್ಟು ವರ್ಷ ಇಲ್ದಿರೋದು ಇವಾಗ ಯಾಕೆ ನೆನ್ಪಾಯ್ತು ಅವರಿಗೆ? ಮಾಡಿದ ತಪ್ಪು ಇಷ್ಟು ದಿನಕ್ಕೆ ಅವ್ರಿಗೆ ಅರ್ಥ ಆಗಿದೆ ಕಲ್ಯಾಣಿ. ಅದನ್ನ ಸರಿಪಡಿಸ್ಕೊಳೋದಕ್ಕೆ ಕ್ರಿಶ್ ಭವಿಷ್ಯಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇವನು ಹುಟ್ಟದಾಗ್ಲೂ ಅವ್ರ ಮುಖ ನೋಡ್ಲಿಲ್ಲ, ಇವಾಗ ಅವನ್ ಭವಿಷ್ಯಕ್ಕೆ ಏನಾದ್ರು ಮಾಡ್ತಾರೆ ಅಂದ್ರೆ ಧರ್ಮ ಯಾರನ್ನೂ ಸುಮ್ನೆ ಬಿಡಲ್ಲ ಕಲ್ಯಾಣಿ. ಅವ್ರು ಮಾಡಿರೋ ಪಾಪ ಅವ್ರಿಗೆ ಮಕ್ಳಾಗ್ದಿರೋ ಹಾಗೆ ಮಾಡಿದೆ ಅಂತ ಅವ್ರು ನಂಬ್ತಿದ್ದಾರೆ. ಅವ್ರಿಗೆ ಏನಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಕೃಷ್ಣ ನೋಡೋ ಆಗಿಲ್ಲ ಅಂತ ಹೇಳ್ಬಿಡು.
ನನ್ ಮಾತ್ ಸ್ವಲ್ಪ ಕೇಳು. ಅವರು ತುಂಬಾ ನೋವಲ್ಲಿ ಮಾತಾಡ್ತಿದ್ರು. ನಿನ್ ನಂಬರ್ ಬೇರೆ ಕೇಳಿದ್ರು. ಅದಕ್ಕೆ ಕೊಟ್ಟಿದ್ದೀನಿ. ಏನಮ್ಮ ಮಾಡ್ತಿದ್ಯಾ ನೀನು? ಅವ್ರಿಗೆ ಯಾಕೆ ನನ್ ನಂಬರ್ ಕೊಟ್ಟೆ? ಅವ್ರ ಮಾತ್ ಕೇಳಿ ಪಾಪ ಅನ್ಸ್ತು, ಅದಕ್ಕೆ. ಹಾ, ಪ್ರಪಂಚದಲ್ಲಿ ನಿನಗೆ ಎಲ್ರ ಮೇಲೂ ಪಾಪ ಅನ್ಸುತ್ತೆ, ನನ್ನ ಒಬ್ರನ್ ಬಿಟ್ಟು. ಇದಾ? ಹಲೋ, ಕಲ್ಯಾಣಿ? ಯಾರು? ಕಲ್ಯಾಣಿನೇ ಅಲ್ವಾ?